नमः सूर्याय चंद्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯ ಮಾಹಿತಿಯ ವಿಚಾರವಾಗಿ ಪ್ರತಿಯೊಂದು ನಕ್ಷತ್ರದವರ ದೋಷವನ್ನು ತಿಳಿಸ್ತಾ ಬಂದಿದ್ದೇನೆ. ಈ ದಿನ ನೀವು ತಿಳ್ಕೊಳ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಯಾವ ಒಂದು ದೋಷಕ್ಕೊಳಗಾಗ್ತದೆ, ಯಾವ ಒಂದು ಗ್ರಹದ ದೋಷ ಇರ್ತದೆ, ಅದು ನಿವಾರಣೆ ಹೇಗೆ ಮಾಡ್ಕೋಬೇಕು ತಿಳಿಸ್ತೇನೆ ನಾನು. ಮೊದಲು ಪಂಚಾಂಗ, ದ್ವಾದಶ ರಾಶಿಗಳ ಫಲ, ಆಮೇಲೆ ಮುಖ್ಯ ಮಾಹಿತಿಯ ವಿಚಾರಕ್ಕೆ ಬರ್ತಾನೆ. ಖಂಡಿತ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ನೀವೆಲ್ಲ ಕೂಡ ಈ ಒಂದು ಸಪೋರ್ಟಿಂದ ಈ ನಮ್ಮ ಚಾನಲ್ ಇನ್ನಷ್ಟು ಉತ್ತಮತೆಯನ್ನು ಕಾಣ್ತಾ ಇದೆ. ನಾನು ನಿಮಗೆ ತಿಳಿಸ್ತಕ್ಕಂಥದ್ದು ಯಾವುದೇ ಆಗಿರಲಿ, ಉತ್ತಮವಾಗಿರ್ತಕ್ಕಂಥದ್ದನ್ನು ಸಪೋರ್ಟ್ ಮಾಡಿ, ಅನ್ಯಾಚುರಲ್ ಆಗಿರ್ತಕ್ಕಂಥದ್ದು ರಿಜೆಕ್ಟ್ ಮಾಡಿ. ಇನ್ಕ್ಲೂಡಿಂಗ್ ಮೀ ಆಲ್ಸೋ, ನನ್ನ ಕೂಡ ನಾನು ಸೇರಿಸ್ಕೊಂಡು ಹೇಳ್ತೀನಿ. ನಿಮಗೆ ಯಾರು ಉತ್ತಮವಾಗಿರ್ತಕ್ಕಂಥದ್ದನ್ನು ಕೊಡ್ತಾರೋ ಖಂಡಿತವಾಗಿ ಆ ಒಂದನ್ನು ಫಾಲೋಅಪ್ ಮಾಡೋದು ನೋಡ್ಕೊಳ್ಳಿ. ಇದು ನನ್ನ ಧ್ಯೇಯ. ನಿಮಗೆ ಇನ್ಸ್ಟೆಂಟಾಗಿ ಯಾವುದು ಸಿಗೋದು ಕಷ್ಟ. ಇನ್ಸ್ಟೆಂಟಾಗಿ ಸಿಗ್ತಕ್ಕಂಥದ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾವುದೇ ಮಿಕ್ಸ್ ಆಗಿರ್ಬೋದು, ಇನ್ಸ್ಟೆಂಟ್ ಮಿಕ್ಸ್, ಇನ್ಸ್ಟೆಂಟಾಗಿ ಯಾವುದು ಸಿಗಲಿ, ಬಟ್ ಆರೋಗ್ಯ ಬೇಕಾ, ನಿಮಗೆ ಜೀವನದಲ್ಲಿ ಯಶಸ್ಸು ಬೇಕಾ, ದೀರ್ಘಕಾಲವಾಗಿರ್ತಕ್ಕಂಥ ಯಶಸ್ಸು ಬೇಕಾ, ಶಾರ್ಟ್ ಪೀರಿಯಡ್ ಆಫ್ ಯಶಸ್ಸು ಬೇಕಾ ನೋಡ್ಕೊಳ್ಳಿ. ಖಂಡಿತ ಒಂದು ತಿಳ್ಕೊಳ್ಳಿ, ನಾವು ಧರ್ಮಯುತವಾಗಿದ್ದರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ. ಇದು ಅಷ್ಟೇ ಸತ್ಯ. ಅದಕ್ಕೋಸ್ಕರ ಉತ್ತಮವಾಗಿರ್ತಕ್ಕಂಥ ಧರ್ಮ, ಉತ್ತಮವಾಗಿರ್ತಕ್ಕಂಥ ಕರ್ಮ ನಮ್ಮನ್ನು ಯಾವತ್ತಿದ್ರೂ ಕಾಪಾಡುತ್ತೆ. ಎಲ್ಲಾದರೂ ಪರವಾಗಿಲ್ಲ. ನಿಮಗೆ ತಾತ್ಕಾಲಿಕ ಖುಷಿ ಪಡೋದಕ್ಕೋಸ್ಕರ ಜೀವನವನ್ನು ಹಾಳು ಮಾಡ್ಕೊಬೇಡಿ. ಇವತ್ತಿನ ದಿನ ನಿಜವಾಗ್ಲೂ ನನಗೆ ಒಂದು ಕಾಲ್ ಬಂದಾಗ ಆ ವಶೀಕರಣ, ಗುರುಗಳೇ ಅವ್ರಿಗೆ 10,000, 20,000, 15,000 ಕೊಟ್ಟೆ, ಏನೂ ಆಗಲಿಲ್ಲ, ಪ್ರಯೋಜನ ಆಗಲಿಲ್ಲ, ನಿಮ್ಮ ಚಾನಲನ್ನು ನೋಡಿದೆ, ಉತ್ತಮ ಮಾಹಿತಿ ಸಿಗ್ತಾ ಇದೆ, ಯಾಕೋ ನನಗೆ ಅನ್ನಿಸ್ತು, ನಾನು ಕಾಲ್ ಮಾಡಿದೆ. ನೋಡಪ್ಪ, ಒಂದು ವಿಚಾರ ತಿಳ್ಕೊಳ್ಳಿ, ಇಲ್ಲಿ ಮೇಜರಾಗಿ ದುಡ್ಡು ಕೀಳ್ತಕ್ಕಂಥದ್ದು ಜ್ಯೋತಿಷಿಗಳು. ನಾವು ಯಾವಾಗ ಪ್ರೀತಿಯಲ್ಲಿ ಮೋಸ ಆಗಿದೆ, ಪ್ರೀತಿ ಸಿಗ್ತಾ ಇಲ್ಲ, ವಶೀಕರಣ ಮಾಡಿಕೊಡ್ತೀನಿ, 20,000 ಹಾಕು. ನಾಳೆ ದಿನ ಇನ್ನೊಂದು ಪೂಜೆ ಮಾಡಬೇಕಪ್ಪ, ಅದು ಯಾಕೋ ಬರ್ತಾ ಇಲ್ಲ, ಇನ್ನೊಂದು 20,000 ಹಾಕು. ಆ ಪೂಜೆ ಮಾಡಬೇಕು, ಈ ಪೂಜೆ ಮಾಡಬೇಕು, 20,000 ಹಾಕು. ನಿಮ್ಮ ಮನೆ, ಮಠ, ಉಂಗುರ, ಚೈನು ಎಲ್ಲ ಮಾರಿ ಹಾಕ್ತೀರಿ. ಇದಷ್ಟೇ ಸತ್ಯ ಕೂಡ. ಬಿ ಕೇರ್ಫುಲ್. ಇವತ್ತಿನ ದಿನ ತುಂಬ ಫ್ರಾಡ್ ಜಾಸ್ತಿ ಆಗ್ತಿದೆ. ಆ ಫ್ರಾಡ್ಗೆ ಒಳಗಾಗಬೇಡಿ. ಯಾವುದೇ ಕಾರಣಕ್ಕೂ ಜಾತಕದಲ್ಲಿ ನೋಡ್ಕೋಬೇಕಾಗ್ತದೆ, ಪ್ರತಿಯೊಬ್ಬರು ನೋಡ್ಕೋಬೇಕಾಗುತ್ತೆ. ನಮ್ಮಲ್ಲಿ ಇದೆಯಾ ಇಲ್ವಾ, ಲವ್ ಮ್ಯಾರೇಜಸ್ ಇದೆಯಾ, ಆಕೆನೇ ಸಿಗ್ತಾಳ, ವಿ ಕ್ಯಾನ್ ನಾಟ್ ಡೂ 100% ಅದನ್ನು ಕೊಡಲಿಕ್ಕಾಗಲ್ಲ. ಒಂದು ಇನ್ಫಾರ್ಮೇಟಿವ್ ಆಗಿ ಕೊಡ್ಬೋದು. ಅದು ಬಿಟ್ಟು ಖಂಡಿತವಾಗಿ ಮೋಸಕ್ಕೊಳಗಾಗಬೇಡಿ. ತಿಳ್ಕೊಳ್ಳಿ, ಮೋಸಕ್ಕೊಳಗಾದರೆ ಏನು ಆಪ್ಷನ್ಸ್ ಇರೋದಿಲ್ಲ. ನೀವು ಯಾರ ಹತ್ರ ಹೇಳ್ಕೊಳ್ಳೋದು ಇಲ್ಲ, ಬಿಡೋದು ಇಲ್ಲ. ಕೆಲವೊಂದು ಸುಮ್ಮನೆ ಅನ್ಯಾಯಕ್ಕೊಳಗಾಗ್ತೀರಾ, ಮೋಸ ಹೋಗ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಒಳ್ಳೆಯದನ್ನು ನೀವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ನೋಡೋಣ, ಇವತ್ತು ಮಂಗಳವಾರ, ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣಪಕ್ಷ, ಇಂದ್ರ ಯೋಗ ಇರ್ತಕ್ಕಂಥ ಸಮಯ, ಬಾಳವ ಹಾಗೆ ಕವಳವ ಕರ್ಣ ಇರ್ತಕ್ಕಂಥದ್ದು, ಚಂದ್ರ ಧನಿಷ್ಠ ನಕ್ಷತ್ರ, ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ತಾಡೋದಾದರೆ ರಾಹುಕಾಲ ಮಧ್ಯಾಹ್ನ 3:29 ಸಂಜೆ 5:05 ಯಮಗಂಡ ಕಾಲ ಬೆಳಗ್ಗೆ 9:07 10:43 ಬೆಳಗಿನವರೆಗೂ. ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 12:18 1:54 ಮಧ್ಯಾಹ್ನದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ 8:11 9:06. ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ, ಇದು ಸಹಿತವಾಗಿ ಬೆಳಗ್ಗೆ 6:22 7:17 ಚಂದ್ರ ಕೂತಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ, ಅಂದರೆ ಕುಜನ ನಕ್ಷತ್ರದಲ್ಲಿ ಕೂತಿದ್ದಾನೆ. ಇವತ್ತು ಸಹಿತವಾಗಿ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ತದನಂತರ ಮಧ್ಯಭಾಗದಲ್ಲಿ ಕುಂಭರಾಶಿಗೆ ಪ್ರವೇಶ ಆಗ್ತಾನೆ. ನೋಡೋಣ, ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ. ಮೇಷರಾಶಿಯವ್ರಿಗೆ ಖಂಡಿತವಾಗಿ ಭೂಮಿಯಿಂದ ಲಾಭ, ತಾಯಿಯಿಂದ ಲಾಭ ಆಗ್ತದೆ. ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಈ ದಿನ. ತಾವು ಕೃಷಿಕರಾಗಿದ್ದರೆ ಕೃಷಿಯಲ್ಲಿ ಲಾಭ ಬರ್ತಕ್ಕಂಥದ್ದು. ಹಾಗೆ ಜಮೀನಿನ ಒಂದು ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥದ್ದು ಖಂಡಿತವಾಗಿ ಇದನ್ನು ಶುಭ ಫಲ ಮೇಷರಾಶಿಯವರಿಗೆ ತೋರಿಸ್ತದೆ. ಒಂದು ರೀತಿಯಾಗಿ ನೆಮ್ಮದಿಯ ಕಾಲ. ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡಿಕೊಂಡ್ರೆ ಸಾಕಿಲ್ಲ.
ಮನಸ್ಸು ಸದೃಢವಾಗಿಟ್ಕೊಂಡು ಹೋಗಿ, ಮ್ಯಾಕ್ಸಿಮಮ್ ಯಶಸ್ಸು ಸಿಗುತ್ತೆ. ಹಾಗೆ ವೃಷಭ ರಾಶಿಯವರ ವಿಚಾರಕ್ಕೆ ಬಂದಾಗಲೂ ಸಹಿತವಾಗಿ ವೃಷಭ ರಾಶಿಯವ್ರಿಗೂ ಈ ದಿನ ನಾವು ನೋಡ್ತಕ್ಕಂಥದ್ದು ಖಂಡಿತ ಈ ದಿನ ಮಾತಿನ ವಿಚಾರವಾಗಿ ಎಚ್ಚರಿಕೆ ಇಟ್ಕೊಳ್ಳಿ. ಈ ಮಾತು ನಿಮ್ಮ ಸಂಬಂಧವನ್ನು ಹಾಳು ಮಾಡ್ತಕ್ಕಂಥ ಸಾಧ್ಯತೆ ಬರ್ತದೆ. ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ನಷ್ಟಗಳು ತೋರಿಸ್ತಾ ಇದೆ. ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಹಾಗೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸ್ತದೆ. ಬಟ್ ಎಕ್ಸ್ಪೆಷಲಿ ನೀವು ಈ ದಿನ ತಮ್ಮ ಸಾಂಸಾರಿಕ ಜೀವನ ಅಥವಾ ನಿಮ್ಮ ಗಂಡ ಹೆಂಡತಿಯ ವಿಚಾರದಲ್ಲೇ ಆಗಿರ್ಬೋದು, ತಮ್ಮ ಕಮ್ಯುನಿಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಮನಸ್ತಾಪಗಳು ಬೇಡ. ಸಾಧ್ಯವಾದಷ್ಟು ಜೆನ್ಯೂನಾಗಿ, ಅಂದರೆ ನಿಮ್ಮ ಮನಸ್ಥಿತಿಯನ್ನು ಸರಿಯಾಗಿಟ್ಕೊಂಡು, ಮಾತುಕತೆಯಲ್ಲಿ ಸರಿಯಾಗಿಟ್ಕೊಂಡು, ಮಾಡ್ತಕ್ಕಂಥ ಕಾರ್ಯದಲ್ಲಿ ಸರಿಯಾಗಿಟ್ಕೊಂಡು ಮಾಡದೆ ಆದಲ್ಲಿ ಖಂಡಿತ ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ತೀರಿ. ಇಲ್ಲಾಂದರೆ ಖಂಡಿತ ಸುಮ್ಮನೆ ಅಪಕೀರ್ತಿಗೊಳಗಾಗಬೇಕಾಗಿರ್ತಕ್ಕಂಥದ್ದು ಬರ್ತದೆ. ಹಾಗೆ ಮಿಥುನ ರಾಶಿಯವರೆಗೂ ಸಹಿತವಾಗಿ ಸಾಂಸಾರಿಕ ಜೀವನದಲ್ಲಿ ಇವತ್ತು ಕೂಡ ಸಮಸ್ಯೆ ಅಥವಾ ಹಣಕಾಸಿನ ವಿಚಾರದಲ್ಲಿ, ಕೆಲಸದ ಒಂದು ವಿಚಾರದಲ್ಲಿ ಸ್ವಲ್ಪ ಸ್ಟ್ರೈನ್ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡೋದು. ಸ್ವಲ್ಪ ಮಟ್ಟಿಗೆ ತಾವು ಮೆಡಿಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮನಸ್ಥಿತಿಯನ್ನು ಸರಿ ಮಾಡ್ಕೋಬೇಕು. ಇಲ್ಲಾಂದರೆ ಅರ್ಥಾತ್ ಈ ವಾರ ಮಿಥುನ ರಾಶಿಯವ್ರಿಗೆ ಎಷ್ಟು ಸಮಾಧಾನದಿಂದ ಇರ್ತಾರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ನಾವು ವಾರ ಭವಿಷ್ಯವನ್ನು ನೋಡ್ತೀವಿ. ಸಮಾಧಾನ ನಿಮಗೆ ಪ್ರಧಾನ. ಇದು ಮಿಥುನ ರಾಶಿಯ ಸ್ಲೋಗನ್, ಪ್ರತಿ ದಿವಸದ ಸ್ಲೋಗನ್ ಆಗಬೇಕು ಈ ವಾರ. ಎಷ್ಟು ಸಮಾಧಾನದಾಗಿರ್ತೀರೋ, ಮಾತುಕತೆಯಲ್ಲಿ ಹಿಡಿತದಲ್ಲಿಟ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಅನ್ನೆಸೆಸರಿ ಆದಂಥ ಟಾಕ್ಸ್ ಬೇಡ, ಎಮೋಷನ್ ಆಗ್ತಕ್ಕಂಥದ್ದು ಬೇಡ. ಇಲ್ಲಾಂದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತದೆ. ಬಿ ಕೇರ್ಫುಲ್. ನೀವು ಸಹಿತವಾಗಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಕಟಕ ರಾಶಿಯವರಿಗೆ ಯೋಗಾಧಿಪತಿ ಲಗ್ನದಲ್ಲಿದ್ದಾನೆ. ನೀಚಭಂಗ ರಾಜಯೋಗವಾಗಿ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ. ಆದರೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ಬೋದು. ಮಿಕ್ಕ ವಿಚಾರದಲ್ಲಿ ಖಂಡಿತ ಯಶಸ್ಸು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಧೈರ್ಯದಿಂದ ಕೆಲಸಗಳನ್ನು ಮುಂದೂಗಿಸ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರಿ. ಎದುರಾಳಿಯ ವಿಚಾರದಲ್ಲಿ ಅಥವಾ ಶತ್ರುಗಳ ಬಾಧೆ ಇರತಕ್ಕಂಥದ್ದು ನಾವು ನೋಡಿದ್ವಿ. ನಿಮಗೆ ಆ ಧೈರ್ಯ ಕಡಿಮೆ ಇರತಕ್ಕಂಥದ್ದು, ಅವರನ್ನು ಫೇಸ್ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಆತ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ. ತೊಗರಿ ಬೇಳೆಯನ್ನು ಹಂಚಿ ಅಥವಾ ನೀವು ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಕೆಂಪು ಕಲ್ಸಕ್ಕರೆಯನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ. ಸಾಂಸಾರಿಕ ಜೀವನದಲ್ಲಿ ಎಚ್ಚರ ಸಿಂಹರಾಶಿಯವ್ರಿಗೆ. ಸುಮ್ಮನೆ ನೆಸಸರಿಯಾಗಿ ಏನೇನೋ ಮಾತಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲೂ ಕೂಡ ಸ್ವಲ್ಪ ಶತ್ರು ಭಯ ಇರತಕ್ಕಂಥ ದಿನ, ಅದರ ಬಗ್ಗೆ ಎಚ್ಚರಿಕೆ. ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಅಫ್ಕೋರ್ಸ್ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಲಾಭದ ದಿನ ಕೂಡ ಆಗುತ್ತೆ. ಸ್ವಲ್ಪ ತಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು, ಕೆಲಸದಿಂದ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು. ಯಾರಾದರೂ ಸಾಲ ಕೊಟ್ಟಿದ್ದವ್ರಿಗೆ ಈ ದಿನ ವಾಪಸ್ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ. ಹಾಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನೀವು ಸಂಪಾದನೆ ಮಾಡಿಲ್ಲದೇ ಇರತಕ್ಕಂಥ ಹಣಗಳು ಜಾಸ್ತಿ ಬರ್ತಕ್ಕಂಥದ್ದು ಈ ದಿನ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ. ಒಳ್ಳೆಯದಾಗಲಿ. ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ತುಲಾರಾಶಿಯವ್ರಿಗೂ ಕೂಡ ತಮ್ಮ ಕೆಲಸದಲ್ಲಿ ಪ್ರಶಸ್ತಿಯನ್ನು, ಅಂದರೆ ತಾವು ಒಂದು ಪೊಟೆನ್ಷಿಯಲನ್ನು ಕಾಣ್ತಕ್ಕಂಥ ದಿನ. ಏನಾದರೂ ಮಾಡಿ ನಾನು ಗೆಲ್ಲೇಬೇಕು ಅಂತಕ್ಕಂಥ ಹಠದ ಮನೋಭಾವ ಜಾಸ್ತಿ ಬರ್ತದೆ. ಸೋಲದೇ ಬೇಡ ಅಂತಕ್ಕಂಥದ್ದು ಮನೋಭಾವ ಜಾಸ್ತಿ ಬರ್ತದೆ. ಅದು ಸ್ವಲ್ಪ ಮಟ್ಟಿಗೆ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತರ್ಬೋದು. ಅಹಂ ಇರ್ತಕ್ಕಂಥದ್ದು ಅಫ್ಕೋರ್ಸ್ ಕಾಣುತ್ತೆ. ಯಾರೊಟ್ಟಿಗೂ ತಲೆ ತಗ್ಗಿಸ್ತಕ್ಕಂಥ ದಿನ ಅಲ್ಲ ಈ ದಿನ. ನಾನು ಏನಾದರೂ ಮಾಡೇ ಮಾಡ್ತೀನಿ ಅಂತಕ್ಕಂಥ ಮನೋಭಾವ ಜಾಸ್ತಿ ಇರ್ತದೆ ಈ ದಿನ. ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ನಿಮ್ಮಲ್ಲಿ ಇಟ್ಕೋಬೇಕು, ಅಷ್ಟು ಒಳ್ಳೆಯದು. ಸಾಧ್ಯವಾದರೆ ನೀವು ಕೂಡ ಈ ದಿನ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಲೇಜಿನೆಸ್ ಕಡಿಮೆ ಮಾಡ್ಕೊಳ್ಳಿ. ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಜಾಸ್ತಿ ಆಗುತ್ತೆ. ಪ್ರಯಾಣಗಳು ಸ್ವಲ್ಪ ಸ್ಟ್ರೆಸ್ಸನ್ನು ತರ್ತಕ್ಕಂಥದ್ದು, ಅಂದರೆ ಆರಾಮದಾಯಕ ಪ್ರಯಾಣ ಇರೋದಿಲ್ಲ, ಸ್ವಲ್ಪ ಸ್ಟ್ರೆಸ್ ಆಗ್ತಕ್ಕಂಥದ್ದು ಇರುತ್ತೆ. ಬಟ್ ಒಂದು ವಿಚಾರ, ವೃಶ್ಚಿಕ ರಾಶಿಯವರಿಗೆ ಖಂಡಿತ ತಮ್ಮ ಪ್ರಯತ್ನ ಹೆಚ್ಚಿದ್ದಾಗ ಗೆಲುವು ಸಾಧ್ಯತೆ ಬರ್ತದೆ. ಎಕ್ಸಲೆಂಟ್ ಗೆಲುವು ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಒಳ್ಳೆಯದಾಗಲಿ. ಹಾಗೆ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಧನುರಾಶಿಯವ್ರಿಗೆ ಅನ್ನೆಸಸರಿಯಾಗಿ ನೀವು ದುಡ್ಡನ್ನು ಕಳ್ಕೊಳ್ತಕ್ಕಂಥ ದಿನ, ಜೊತೆಗೆ ಮೋಸ ಹೋಗ್ತಕ್ಕಂಥ ದಿನ, ನಿಂದನೆಗಳು ಬರ್ತಕ್ಕಂಥ ದಿನ. ಧನುರಾಶಿಯವರು ಆರೋಗ್ಯದ ವಿಚಾರದಲ್ಲೂ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅನ್ನೆಸಸರಿಯಾಗಿ ಖರ್ಚುಗಳು ಬರುತ್ತೆ.
ಸಾಧ್ಯವಾದರೆ ತೊಗರಿ ಬೇಳೆಯನ್ನು ಅನಾಥಾಶ್ರಮ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಅತಿ ಮುಖ್ಯ. ಹಾಗೆ ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ಖಂಡಿತ ಲಾಭ ಸಿಗ್ತಕ್ಕಂಥದ್ದು, ವ್ಯಾವಹಾರಿಕವಾಗಿ ಲಾಭ ಸಿಗ್ತದೆ. ಹೊಸ ಸೈಟ್ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ತೋರಿಸ್ತದೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥ ದಿನ. ಸಂಗಾತಿಯನ್ನು ಚೆನ್ನಾಗಿ ಒಂದು ಖುಷಿಯನ್ನು ಕೊಡ್ತಕ್ಕಂಥ ದಿನ, ನೆಮ್ಮದಿಯನ್ನು ಕೊಡ್ತಕ್ಕಂಥ ದಿನ. ಹೊರಗಡೆ ಅಂದರೆ ದೂರ ಪ್ರಯಾಣಗಳು, ಸಣ್ಣ ಪುಟ್ಟ ಒಂದು ಇಲಿಸ್ಟ್ರೇಷನ್ ಭೇಟಿ ಮಾಡ್ತಕ್ಕಂಥ ದಿನ. ಮ್ಯಾಕ್ಸಿಮಮ್ ಗುಡ್ ಡೇ ಕೂಡ ಮಕರ ರಾಶಿಯವ್ರಿಗೆ. ಹಾಗೆ ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ ಕುಂಭರಾಶಿಯವರಿಗೆ ಮೊದಲು ಸ್ವಲ್ಪ ಮಟ್ಟಿಗೆ ನಷ್ಟದ ಒಂದು ವಾತಾವರಣವಿದ್ದು ತದನಂತರ ಮಧ್ಯಭಾಗದಿಂದ ಗೆಲುವು ಸಾಧ್ಯತೆ ಇರ್ತದೆ. ಆದರೆ ಸಾಂಸಾರಿಕ ಜೀವನದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಕೆಲಸ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ದಿನವನ್ನು ತೋರಿಸ್ತದೆ. ಸ್ವಲ್ಪ ಅಷ್ಟು ಮುತುವರ್ಜಿ ಸಿಗೋದು ಕಷ್ಟ. ಅಂದರೆ ಆ ಇಂಟ್ರೆಸ್ಟ್ ಕಡಿಮೆ ಇರ್ತದೆ ಕೆಲಸದ ಬಗ್ಗೆ. ಬಟ್ ಇಂಟ್ರೆಸ್ಟ್ ಇಟ್ಟು ಕೆಲಸವನ್ನು ಮಾಡಿ. ಆರೋಗ್ಯದ ವಿಚಾರವಾಗಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾರೊಟ್ಟಿಗೂ ಕೋಪಗಳನ್ನು ಮಾಡ್ಕೋಬೇಡಿ. ತಾವು ತಮ್ಮ ಸಂಗಾತಿಯೊಟ್ಟಿಗೆ ಯಾವುದೇ ಕಾರಣಕ್ಕೂ ಇವತ್ತಿನ ಬಾಂಧವ್ಯದಲ್ಲಿ ಕೊರತೆ ಬರದಾಗ ನೋಡ್ಕೊಳ್ಳಿ. ಖಂಡಿತ ಶುಭ ಆಗ್ತದೆ. ಆರೋಗ್ಯದ ವಿಚಾರವಾಗಿ ಮತ್ತೆ ಹೇಳ್ತಾ ಇದ್ದೇನೆ, ಆರೋಗ್ಯದ ವಿಚಾರವಾಗಿ ಎಚ್ಚರ. ಹಾಗೆ ಮೀನರಾಶಿಯವರಿಗೆ ಒಂದು ರೀತಿಯಾಗಿ ದಿನದ ಮಧ್ಯಭಾಗದವರೆಗೂ ಕೂಡ ಲಾಭದ ದಿನ, ತಿರ್ಗ ನಷ್ಟವನ್ನು ಅನುಭವಿಸ್ತೀರಾ. ಹಣಕಾಸಿನ ವಿಚಾರದಲ್ಲಿ ಎಚ್ಚರ, ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಬರ್ತದೆ. ಬಿ ಕೇರ್ಫುಲ್. ಸ್ನೇಹಿತರ ಅಥವಾ ಮತ್ತೊಬ್ಬರಿಂದ ಮೋಸ ಹೋಗ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಕಾಣಿಸ್ತಾ ಇದೆ. ನೀವು ಈ ದಿನ ಮಧ್ಯಭಾಗದವರ ಮುಂದೆ ವ್ಯವಹಾರವನ್ನು, ಹೊಸ ಬಂಡವಾಳವನ್ನು ಹೂಡ್ತಕ್ಕಂಥದ್ದು ನಿಷಿದ್ಧವನ್ನು ಮಾಡಿ. ಸಾಧ್ಯವಾದರೆ ನೀವು ಈ ದಿನ ಶಿವನ ಅಷ್ಟೋತ್ತರಗಳು ಅಥವಾ ಹಾಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯ. ಯಾವುದೇ ಕಾರಣಕ್ಕೂ ಕೂಡ ಹಣದ ವಿಚಾರವಾಗಿ ಜಾಗರೂಕರಾಗಿರ್ತಕ್ಕಂಥದ್ದು ಮುಖ್ಯ. ಇಷ್ಟು 12 ರಾಶಿಗಳ ಫಲಾನುಫಲ. ನೋಡಿ, ಧನಿಷ್ಠ ನಕ್ಷತ್ರ ಇಟ್ಸ್ ಅ ವೆರಿ ವೆರಿ ಗುಡ್ ನಕ್ಷತ್ರ. ಅಂದರೆ ಕುಜನ ನಕ್ಷತ್ರ, ಮೇಲೆ ಡೇರಿಂಗ್ ಇರ್ತಕ್ಕಂಥ ನಕ್ಷತ್ರ. ಭಾಳ ಸೌಮ್ಯವಾಗಿ ಕಾಣರು, ಒಳಗಡೆ ಬಹಳ ಬಲಿಷ್ಠರಾಗಿರ್ತಕ್ಕಂಥದ್ದು ನಾವು ನೋಡೋದು. ವಿದ್ಯಾಭ್ಯಾಸ, ವಿದೇಶ ಪ್ರಯಾಣ ಎಲ್ಲವೂ ಇರ್ತದೆ. ಆದರೆ ಈ ಧನಿಷ್ಠ ನಕ್ಷತ್ರದವರು ನೋಡಿ, ಸಾಧ್ಯವಾದಷ್ಟು ನಿಮ್ಮ ಅತ್ತೆ ಮಾವಂದಿರನ್ನು ಸರಿಯಾಗಿ ನೋಡಿಕೊಳ್ಳಿ. ಇಲ್ಲಾಂದರೆ ಖಂಡಿತವಾಗಿ ನಿಮಗೆ ತಂದೆಯ ಸಮಾನರಿಂದ ಒಂದು ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಧನಿಷ್ಠ ನಕ್ಷತ್ರದಲ್ಲಿದ್ದೀರೋ ತಂದೆ ತಾಯಿಯನ್ನು, ಅತ್ತೆ ಮಾವಂದಿರನ್ನು ಸರಿಯಾಗಿ ನೋಡಿಕೊಳ್ಳಿ. ಇಲ್ಲಾಂದರೆ ಖಂಡಿತವಾಗಿ ನಿಮಗೆ ಆ ಒಂದು ಯೋಗದ ಫಲ ಅಂದರೆ ಆ ಪ್ರೀತಿ ನಿಮಗೆ ಲಭ್ಯ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಯಾಕೆ ಈ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರದಕ್ಕಿರುತ್ತೆ ಅಂದರೆ, ನೋಡಿ, ಮಕರ ರಾಶಿ ಶನಿಯ ಒಂದು ಅಂಶ ಇದ್ದರೂ ಕೂಡ ಶನಿಯ ದೋಷ ಕಾಡ್ತದೆ. ಈ ಶನಿಯ ದೋಷ ಕಾಡೋದ್ರಿಂದ ಇವೆಲ್ಲ ತಾಪತ್ರಯಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥದ್ದು ಕೂಡ ನೋಡಿ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಹಾಗೆ ಸಾಧ್ಯವಾದಷ್ಟು ಶಿವನ ಮಂತ್ರಗಳು, ಆಗಿಂದಾಗೆ ಶನಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಶನಿವಾರಗಳಂದು, ಹಾಗೆ ಶಿವನ ಮಂದಿರವನ್ನು ಭೇಟಿ ಮಾಡಿ ತದನಂತರ ಮನೆಗೆ ಬನ್ನಿ. ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರಗಳನ್ನು ಪಠನೆ ಮಾಡಿ. ಖಂಡಿತವಾಗಿ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.